ಬೆಳ್ಳುಳ್ಳಿ ಕಬಾಬ್. ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ಬೇಕಂತೇಳಿ ಹೋಗಿ ತರಕ್ಕೆ ಹೋಗೋಣ ಇವತ್ತು. ಹೋಗಿ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಇವತ್ತು. ಯಾವ ರೀತಿ ಮಾಡ್ಬೋದು ಅನ್ನೋದು ನೋಡ್ತೀನ, ಬನ್ನಿ ಹೋಗೋಣ. ದಿನ ರೀಲ್ಸ್ ನೋಡೋದ್ನಾಗ ಬರೀ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಬರ್ತದೆ. ಹಂಗಾಗಿ ಇವತ್ತು ಬೆಳ್ಳುಳ್ಳಿ ಕಬಾಬ್ ಹೆಂಗೆ ಮಾಡೋದಂತೇಳಿ ಭಟ್ರು ಒಂದು ವಿಡಿಯೋ ನೋಡೀನಿ. ಸೊ ಇವತ್ತು ಮಾಡೋಣ ಅಂತೇಳಿ ನಾನು ಪ್ರಯತ್ನ ಪಟ್ಟಿನಿ. ಆದಷ್ಟು ಚೆನ್ನಾಗಿ ಮಾಡೋಣ. ನೀವು ಫೈನಲಿ ಚಿಕನ್ ಅಂಗಡಿಗೆ ಬಂದ್ವಿ. ಒಂದು ಅರ್ಧ kg ಚಿಕನ್ ಕಟ್ಸ್ಕೊಂಬಿಡೋಣ. ನಮ್ಗೆ ಸ್ವಲ್ಪ ಇವಾಗ ಚಿಕನ್ ಕೊಡೋದತ್ತಲ್ಲ, ಚಿಕನ್ ಕಟ್ಸ್ಕೊಳೋದು. ಸೀದಾ ಮೆಣಸಿನ್ಕಾಯಿ, ಚಕ್ಕೆ, ಒಂದು 6 ಲವಂಗ, ಕರಿಬೇವು, ರುಬ್ಬಿ ಕೊಡಪ್ಪ ರಾಜ. ಒಂದು ಕಬಾಬ್ ಪೌಡ್ರ್, ಒಂದು ಕಡ್ಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಆಯಿಲ್ ಹುಡ್ಕೊಂಡಿದ್ದು, ಯಾವುದೇ ಕಾರಣಕ್ಕೆ ನೀರು ಹಾಕಬಾರ್ದು. ಚಿಕನ್ ಆ್ಯಡ್ ಮಾಡಿ ಅರ್ಧ kg ಚಿಕನ್. ಇದನ್ನ ಇವಾಗ ಕಚ್ಕ ಹೆಚ್ಚು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಂಗೆ ಇಟ್ಟು ಆಮೇಲೆ ಕಡೆಗೆ ಕಬಾಬ್ ಮಾಡೋಣ. ಇದು ಸ್ಟೋವ್ ಗ್ಯಾಸ್ ಹಾಕಿ ಚಲೋ ಮಾಡೋಣ. ಕಬಾಬ್ ಮಾಡೋಕ್ಕೆ ಚಲೋ ಮಾಡೋಣ. ಇದಕ್ಕೆ ಇವಾಗ ಹಾಕಿ ಗ್ಯಾಸ್ ಸ್ಟಾರ್ಟ್ ಮಾಡೋಣ. ಎಷ್ಟಾಗಿದೆ ಕೆಳಗೆ ಸ್ಟ್ಯಾಂಡ್ ಕೊಟ್ರೆ ಇವನ್ನ ಹಾಕಂ. ಇವಾಗ ನಾವು ಎಣ್ಣೆ ಕಾಯಕ್ಕೆ ಇದು ಗ್ಯಾಸ್ ಹಚ್ಚಿಬಿಡೋಣ. ಫಸ್ಟ್ ಏನು ಈಸಿ ಇದೆ ಗ್ಯಾಸ್ ಹಚ್ಚೋದು. ಇವಾಗ ಆನ್ ಮಾಡ್ಕೊಂಡು ಅಷ್ಟೇ. ಇವಾಗ ನಾವು ಇದನ್ನು ಎಣ್ಣೆ ಕಾಯಕ್ಕೆ ಇಡೋಣ. ಇವಾಗ ಕಬಾಬ್ ಬಿಡೋಣ. ನಮ್ದು ನೋಡಿ ಹೆಂಗೆ ಚಟಾಪಟ ಬೆಳ್ಳುಳ್ಳಿ ಕಬಾಬ್. ಹಿಂಗೆ ಕುದಿಯಾಗತೈತೆ ಹಂಗೆ ಕೊತ್ತ ನೋಡ್ರಿ ಕಲರ್ ಹೆಂಗೆ ಐತಿ. ಬಟ್ರ್ ಹೇಳಿದಂಗೆ ಮಾಡೀನಿ. ಅಂದ್ರೆ ಸ್ವಲ್ಪ ದೊಡ್ಡ ಪೀಸ್ ಆದವು, ಏನಾಗಲ್ಲ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯ್ಬೇಕು ಚೆನ್ನಾಗಿ. ನಮ್ಮ ಸಣ್ಣ ಗ್ಯಾಸ್ನಾಗ ಮಾಡೀನಿ ಅಂದ್ರೆ
ಗ್ರೇಟ್. ಫಸ್ಟಿಗೆ ಮಾಡಿದ್ನಲ್ಲ ಅದು ಒಂದು ಸ್ವಲ್ಪಗಲೇ ಫುಲ್ಲು ಇದೆ ರೋಸ್ಟ್ ಆಗೈತಿ ನೋಡಿರಿ. ಆಹಾ ಸಕ್ಕತ್ತಾಗೈತಿ. ಚಟಾಪಟ ಚಟಾಪಟ. ನಮ್ಮ ಕಬಾಬ್ ರೆಡಿ. ಇವಾಗ ಏನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದ. ಫೈನಲಿ ನೋಡಿ ಹೂವು ಆದಂಗೆ ಐತಿ. ಸೂಪರ್.